ಆತ್ಮೀಯ ದೇವಜನರೇ, ಹೇಗಿದ್ದೀರಿ? ನಜರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ಪ್ರಸನ್ನತೆ ಈ ಉದಯ ಕಾಲದಲ್ಲಿ ಬಲವಾಗಿ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವುದಕ್ಕಾಗಿ ನಾವೆಲ್ಲರೂ ಸದಾ ದೇವಾದಿ ದೇವನಿಗೆ ಕೃತಜ್ಞತೆಯೊಡನೆ ಆತನ ನಾಮವನ್ನು ನಾವು ಘನಪಡಿಸುವಂತರಾಗೋಣ. ವಿಶೇಷವಾಗಿ ಇದೇ ತಿಂಗಳು 19-20ನೇ ತಾರೀಕು ನಡೆಯುವಂಥ ಅರೈಜಸ್ತರ್ ಎನ್ನುವಂಥ ಕೂಟಕ್ಕಾಗಿ ನೀವೆಲ್ಲರೂ ಸದಾ ಪ್ರಾರ್ಥನೆ ಮಾಡಿರಿ. ಆ ಕೂಟದ ಮೂಲಕವಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಎಸ್ತರ್ ಯವನಸ್ಥ ಮಕ್ಕಳು ಜೊತೆಯಲ್ಲಿ ತಾಯಂದಿರು ಪ್ರಾರ್ಥನೆ ಮಾಡುವಂಥ ಒಂದು ದೊಡ್ಡ ಸೈನ್ಯವನ್ನು ದೇವರು ನಮ್ಮ ರಾಜ್ಯದಲ್ಲಿ ಎಬ್ಬರಿಸಲಿಕ್ಕಾಗುವ ಹಾಗೆ, ಪ್ರಾರ್ಥನೆ ಮಾತ್ರ ಪರಲೋಕದ ಎಲ್ಲ ಮಹಿಮೆಯನ್ನು ತರಲಿಕ್ಕಾಗುವ ಹಾಗೆ ಈ ವಿಶೇಷವಾದಂಥ ಕೂಟದಲ್ಲಿ ಪಾಸ್ಟರ್ ಮೋನಿಕಾ ಅವರನ್ನು, ಸಿಸ್ಟರ್ ಸೋನಿಕಾ ಅವರನ್ನು ಪ್ರತ್ಯೇಕವಾಗಿ ನನ್ನನ್ನು ಸದಾ ದೇವರು ಉಪಯೋಗ ಮಾಡಿಕೊಡಲಿ ಎಂಬುದಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ. ಅಷ್ಟು ಮಾತ್ರವಲ್ಲ, ಹೃದಯಪೂರ್ವಕವಾಗಿ ನೀವು ಕುಟುಂಬವಾಗಿ ಬಂದು ಈ ವಿಶೇಷವಾದಂಥ ಕೂಟದಲ್ಲಿ ಭಾಗವಹಿಸಬಹುದು. ಕರ್ತನು ಈ ವಿಶೇಷವಾದಂಥ ಕೂಟದಲ್ಲಿ 2 ದಿನಗಳ ಕಾಲ ರಜೆ ಇರುವಂಥದ್ದಾಗಿದೆ. ಈ ರಜದ ಸಮಯದಲ್ಲಿ ನಾವೆಲ್ಲರೂ ಸದಾ ಆತನ ಸನ್ನಿಧಾನದಲ್ಲಿ ಕೂಡಿ ಬರುವಂತರಾಗೋಣ. ಪ್ರತ್ಯೇಕವಾಗಿ ದೇವರ ಸನ್ನಿಧಾನದಲ್ಲಿ ಇದೇ 11ನೇ ತಾರೀಕಿಂದ ಝೂಮ್ ಮೀಟ್ ನಡೀಲಿಕ್ಕಿದೆ. ಪ್ರೇಯರ್ ಟ್ರೈನಿಂಗ್ ಝೂಮ್ ಮೀಟ್ ನಡೀಲಿಕ್ಕಿದೆ. ಸಿಸ್ಟರ್ ಮೋನಿಕಾ ಅವರು ಈ ವಿಶೇಷವಾದಂಥ ಝೂಮ್ ಮೀಟನ್ನು ಲೀಡ್ ಮಾಡಲಿಕ್ಕಿದ್ದಾರೆ. ಪ್ರತಿದಿನ 9 ಗಂಟೆಯಿಂದ ಪ್ರಾರಂಭವಾಗಲಿಕ್ಕಿದೆ. ಈಗಾಗಲೇ ಅನೇಕ ಮಂದಿ ರಿಜಿಸ್ಟ್ರೇಷನ್ಸನ್ನು ನೀವು ಮಾಡಿಕೊಡ್ತಾ ಇದ್ದೀರಿ. ಇನ್ನು ಅನೇಕರಿಗೆ ಈ ಝೂಮ್ ಮೀಟ್ ಕುರಿತು ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಪ್ರೋತ್ಸಾಹ ಮಾಡಿರಿ. ಈ ಕೂಟದಲ್ಲಿ ಭಾಗವಹಿಸಲಿಕ್ಕಾಗುವಂಥ ದೇವರು ನಿಮ್ಮನ್ನು ಕೈ ಬಲಪಡಿಸಲಿ, ಆತ್ಮಿಕವಾಗಿ ಬಲ ಹೊಂದಲು ಇದೊಂದು ಅದ್ಭುತವಾದಂಥ ಅವಕಾಶ. ಪ್ರತಿ ಮಂಗಳವಾರ, ಶುಕ್ರವಾರ ನಡೆಯುವಂಥ ಝೂಮ್ ಕುಟುಂಬ ಪ್ರಾರ್ಥನೆಯಲ್ಲಿ ಸದಾ ನೀವು ಭಾಗವಹಿಸಿರಿ. ಇವತ್ತು ರಾತ್ರಿ 9 ಗಂಟೆಯಿಂದ ಕುಟುಂಬ ಪ್ರಾರ್ಥನೆ ಇರುವಂಥದ್ದಾಗಿದೆ ಝೂಮ್ ಮೀಟಿಂಗ್ನಲ್ಲಿ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ನೀವೆಲ್ಲರೂ ಸದಾ ಭಯಭಕ್ತಿಯಿಂದ ಕುಟುಂಬವಾಗಿ ಬಂದು ಜಾಯ್ನ್ ಆಗಿರಿ. ಸರಿಯಾಗಿ ನಿಮ್ಮ ಮನೆಯಲ್ಲೇ ಕೂತು 9 ಗಂಟೆಗೆ ಈ ಮೇಲ್ ಕಾಣಿಸಿದಂಥ ಐಡಿಯನ್ನು, ಒಂದು ವೇಳೆ ID ಬೇಕಿದ್ದರೆ ನಮ್ಮ ಸ್ಟೇಟಸ್ನಲ್ಲಿ ಮತ್ತು ನಮ್ಮ ಗ್ರೂಪ್ನಲ್ಲಿ ನಿಮಗೆ ಆ ಐಡಿಯನ್ನು ಕಳಿಸಲಾಗುವುದು. ಒಂದು ವೇಳೆ ನಾನು ಸಹ ನಿಮ್ಮ ಗ್ರೂಪಲ್ಲಿ ಸೇರ್ತೇನೆ ಎಂಬುದಾಗಿ ಒಂದು ವೇಳೆ ಆಸಕ್ತಿ ಉಳ್ಳವರಾಗಿರುವುದಾದರೆ ನಿಮ್ಮ ವಾಟ್ಸಪ್ ನಂಬರನ್ನು ನಮಗೆ ಕಳಿಸುವುದಾದರೆ ನಮ್ಮ ಗ್ರೂಪ್ನಲ್ಲಿ ನಾವು ಅದನ್ನು ಹಾಕಲಿಕ್ಕಿದೆ. ದೇವರ ಉನ್ನತವಾದಂಥ ಪ್ರಸನ್ನತೆಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಆತ್ಮಿಕತೆ ಬದುಕಿನಲ್ಲಿ ಕಣ್ಣೀರಿಡ್ತಾ ಇದ್ದೀರಾ? ನನ್ನ ಜೀವಿತದಲ್ಲಿ ನಾನು ಉದ್ಧಾರನೇ ಆಗಲ್ಲ, ನಾನು ಆಶೀರ್ವಾದನೇ ಹೊಂದೋದಿಲ್ಲ, ನನ್ನ ಬದುಕು ಹೀಗೆ ಎಷ್ಟು ವರ್ಷದಿಂದ ನಾನು ಅಳುತ್ತಾ ಇದ್ದೇನೆ, ಎಷ್ಟು ವರ್ಷದಿಂದ ನಾನು ಕಣ್ಣೀರಿಡ್ತಾ ಇದ್ದೇನೆ, ಎಷ್ಟು ದಿನಗಳಾಯಿತು ನನ್ನ ಮಕ್ಕಳ ಭವಿಷ್ಯತ್ತು ಸರಿ ಹೋಗಲಿಲ್ಲ ಎಂಬುದಾಗಿ ಕಣ್ಣೀರನ್ನು ಇಡ್ತಾ ಇದ್ದೀರಾ? ದೇವರ ಮಗುವೆ, ಎಷ್ಟು ದುಡಿದರೂ ಸಹ ನನ್ನ ಕೈನಲ್ಲಿ ಈ ಸಾಲ ತೀರಿಸೋದಕ್ಕೆ ಆಗೋದಿಲ್ಲ ಎಂಬುದಾಗಿ ನೀವು ಕಣ್ಣೀರನ್ನು ಇಡ್ತಾ ಇದ್ದೀರಾ? ಎಷ್ಟು ಪ್ರಯತ್ನಿಸಿದರೂ ಸದಾ ನನ್ನ ಗಂಡನು ಕುಡಿಯೋದನ್ನು ಬಿಡ್ತಾ ಇಲ್ಲ ಎಂಬುದಾಗಿ ಕಣ್ಣೀರನ್ನು ಇಡ್ತಾ ಇದ್ದೀರಾ? ಎಷ್ಟು ಪ್ರೀತಿಯಿಂದ ನೋಡಿಕೊಂಡ್ರೂ ಸದಾ ನನ್ನ ಅತ್ತೆ ಮಾವ ನನ್ನನ್ನು ಪ್ರೀತಿಯಿಂದ ಗೌರವಿಸಿ ಮಾತನಾಡಿ ಎಷ್ಟೋ ದಿನ ಆಯಿತು ಎಂಬುದಾಗಿ ಕಣ್ಣೀರನ್ನು ಇಡ್ತಾ ಇದ್ದೀರಾ? ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ನಿಮ್ಮನ್ನು ಯಾವಾಗಲೂ ಸದಾ ಕೀಳಾಗಿ ನೋಡುವಂಥ ಜನರ ಮಧ್ಯದಲ್ಲಿ ಇವತ್ತು ಸದಾ ನೀವು ಕಣ್ಣೀರನ್ನು ಇಡ್ತಾ ಇದ್ದೀರಾ? ಪ್ರತ್ಯೇಕವಾಗಿ ನೀವು ಮಾಡದೇ ಇರುವಂಥ ತಪ್ಪುಗಳನ್ನು ನಿಮ್ಮ ಮೇಲೆ ಹಾಕಿ, ಅಯ್ಯೋ ನಾನು ಏನು ತಪ್ಪು ಮಾಡಿಲ್ಲ ಆದರೂ ಸದಾ ನನ್ನ ಮೇಲೆ ತಪ್ಪು ಹಾಕಿದ್ರಲ್ಲ ಎಂಬುದಾಗಿ ಕಣ್ಣೀರನ್ನು ಇಡ್ತಾ ಇದ್ದೀರಾ? ಒಂದು ವೇಳೆ ನಾನು ಇಷ್ಟು ವಿದ್ಯಾಭ್ಯಾಸ ಮಾಡಿದ್ದೇನೆ, ನನಗೆ ಉದ್ಯೋಗ ಸಿಗಲಿಲ್ಲ ಎಂಬುದಾಗಿ ಕಣ್ಣೀರನ್ನು ಇಡ್ತಾ ಇದ್ದೀರಾ? ನನ್ನ ಬದುಕಿನಲ್ಲಿ ನನಗೆ ಸರಿಯಾದಂಥ ಒಂದು ವರನು, ಒಂದು ವಧುವು ನನಗೆ ಸಿಗ್ತಾ ಇಲ್ಲ ಎಂಬುದಾಗಿ ಒಂಟಿತನದಿಂದ ಕಣ್ಣೀರನ್ನು ಇಡ್ತಾ ಇದ್ದೀರಾ? ವೈಯಕ್ತಿಕವಾಗಿ ಅಯ್ಯೋ ನನಗೆ ಒಂದು ಮನೆ ಇಲ್ಲ, ಸ್ವಂತ ಮನೆ ಕಟ್ಟಬೇಕೆಂಬುದಾಗಿ ಎಷ್ಟೋ ದಿನದಿಂದ ದೇವರ ಬಳಿನಲ್ಲಿ ಕಣ್ಣೀರಿಟ್ಟು ಬೇಡ್ತಾ ಇದ್ದೀರಾ? ಅಟ್ಲೀಸ್ಟ್ ನಾನು ಸೈಕಲಲ್ಲೇ ಓಡಾಡ್ತಾ ಇದ್ದೇನೆ, ನನಗೊಂದು ಒಳ್ಳೆ ಗಾಡಿ ಬೇಕೆಂಬುದಾಗಿ ನೀವು ಕಣ್ಣೀರನ್ನು ಇಡ್ತಾ ಇದ್ದೀರಾ? ಅನೇಕ ವೇಳೆಗಳಲ್ಲಿ ಅಯ್ಯೋ ನನಗೆ ಯಾರೂ ನಾನು ಪ್ರೀತಿಸೋದಿಲ್ಲ, ಯಾರೂ ನನ್ನನ್ನು ಆದರಿಸೋದಿಲ್ಲ ಎಂಬುದಾಗಿ ಕಣ್ಣೀರನ್ನು ಇಡ್ತಾ ಇದ್ದೀರಾ? ಎಷ್ಟು ವರ್ಷ ಆಯಿತು ಮದುವೆಯಾಗಿ, ಅಯ್ಯೋ ಒಂದು ಮಗುಗೋಸ್ಕರವಾಗಿ ನಾನು ಎಷ್ಟೋ ಕಣ್ಣೀರಿಡ್ತಾ ಇದ್ದೇನೆ,
ಒಂದು ಮಗು ಸದ ಹುಟ್ಟಲಿಲ್ಲ ಎಂಬುದಾಗಿ ಕಣ್ಣೀರನ್ನು ನಡ್ತಾ ಇದ್ದೀರಾ? ಎಷ್ಟು ದಿನ ಆಯಿತು ನನ್ನ ಲೈಫಲ್ಲಿ ನಾನು ಹಾಸಿಗೆ ಮೇಲೇ ಮಲಗಿದ್ದೇನೆ, ನನ್ನ ಜೀವಿತದಲ್ಲಿ ಅದ್ಭುತಗಳು ನಡೆಯಲ್ಲವಾ, ನನ್ನ ಕೈಕಾಲುಗಳಿಗೆ ಶಕ್ತಿಗಳು ಬರುವುದಿಲ್ಲವಾ, ದೇವರು ನನ್ನ ನೋಡೋದಿಲ್ಲವಾ ಎಂಬುದಾಗಿ ಕಣ್ಣೀರನ್ನು ಇಡ್ತಾ ಇದ್ದೀರಾ? ಎಷ್ಟೋ ಮಾಟ ಮಂತ್ರದ ಸಂಗತಿಗಳ ನಿಮಿತ್ತವಾಗಿ ನಿಮ್ಮ ಜೀವಿತದಲ್ಲಿ ಬಹಳ ಕಂಗಾಲಾಗಿ ಏನು ಮಾಡಿದರೂ ಕೈಗೆ ಬಂದು ತುತ್ತು ಬಾಯಿಗೆ ಬರದ ರೀತಿಯಲ್ಲಿ ಎಲ್ಲ ಸಂದರ್ಭದಲ್ಲಿ ನನ್ನ ಪರಿಸ್ಥಿತಿ ಹೀಗೇನಾ, ನಾನು ಉದ್ಧಾರವಾಗುವುದಿಲ್ಲವಾ ಎಂಬುದಾಗಿ ಕಣ್ಣೀರು ನೀಡ್ತಾ ಇದ್ದೀರಾ? ಯೇಸುವಿನ ನಾಮದಲ್ಲಿ ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ ಈ ಸಂದೇಶವನ್ನು ದೇವರು ಇವತ್ತು ನಿಮ್ಮ ಮಧ್ಯದಲ್ಲಿ ಪ್ರಕಟಿಸ್ತಾ ಇದ್ದಾನೆ. ನಾನು ಆರಾಧಿಸುವಂಥ ನನ್ನ ದೇವರು ಯೇಸು ಸ್ವಾಮಿ ನಮ್ಮ ಕಣ್ಣೀರನ್ನು ನೋಡಿ ಸುಮ್ಮನೆ ಇರುವಂಥ ದೇವರಲ್ಲ. ನಮ್ಮ ದುಃಖದ ದಿನಗಳನ್ನು ನೋಡಿ ನೀನು ದುಃಖದಲ್ಲೇ ಸಾಯಿ ಎಂಬುದಾಗಿ ಹೇಳುವಂಥ ದೇವರಲ್ಲ. ಆತನು ಮಹಾಕನಿಕರವುಳ್ಳ ದೇವರು, ಮಹಾಕನಿಕರವುಳ್ಳಂಥ ದೇವರು. ನಿನ್ನ ಕಣ್ಣೀರಿನ ಒಂದೊಂದು ಹನಿಗಳಿಗೂ ಸದಾ ಆತನು ಅಮೂಲ್ಯವಾದಂಥ ಬೆಲೆಯನ್ನು ಕೊಡುವಂಥ ದೇವರು. ಒಂದೊಂದು ಕಣ್ಣೀರಿನ ಹನಿಗಳನ್ನು ಆತನು ತನ್ನ ಬುದ್ದಲಿಯಲ್ಲಿ ಸೇಕರಿಸಿ ತಕ್ಕ ಸಮಯದಲ್ಲಿ ನಿನ್ನ ಕಣ್ಣೀರಿನ ಆ ಪ್ರತಿಫಲಗಳನ್ನು ಅನುಭವಿಸಲಿಕ್ಕಾಗುವ ಹಾಗೆ ಮಾಡುವಂಥ ದೇವರು. ನಿನ್ನ ಒಂದೊಂದು ಕಣ್ಣೀರು ಇವತ್ತು ಯಾವುದಕ್ಕಾಗಿ, ಯಾವ ವಿಷಯಕ್ಕಾಗಿ ನೀನು ಇಟ್ಟಿದೆಯೋ, ಯೇಸುವಿನ ನಾಮದಲ್ಲಿ ಅತಿ ಶೀಘ್ರದಲ್ಲಿ ನಿನ್ನ ಕಣ್ಣೀರು ಒರೆಸಲ್ಪಡ್ತದೆ. ನಿನ್ನ ದುಃಖದ ದಿನಗಳು ಕೊನೆಗಾಣುತ್ತದೆ. ನಿನ್ನ ಕಣ್ಣೀರು ಕರಕರೆಯು ತೊಲಗಿ ಹೋಗುತ್ತೆ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ನಾಮದಲ್ಲಿ. ಆತ್ಮೀಯ ದೇವಜನರೇ, ಸತ್ಯವೇದದಲ್ಲಿ ಕಣ್ಣೀರಿಗೆ ಬಹು ಬೆಲೆಯನ್ನು, ಗೌರವವನ್ನು ಕೊಟ್ಟಂಥ ದೇವರು ನಾನು ನೀನು ಆರಾಧಿಸುವಂಥ యేసయ్ಯ. ತಂದೆಯಾದ ದೇವರ ಸನ್ನಿಧಾನದಲ್ಲಿ ಯಾಕೆ ಈ ಮಾತನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಕಾಲದಲ್ಲಿ ನನಗೆ ಸತ್ಯವೇ ಗೊತ್ತಿಲ್ಲದ ರೀತಿಯಲ್ಲಿ ಅಂಧಕಾರದಲ್ಲಿ ಇದ್ದಂಥ ನಾವು, ನನ್ನ ಸ್ವಂತದವರೇ ನನಗೆ ಮಾಟ ಮಾಡಿಸಿ ನನ್ನ ಕೈಕಾಲುಗಳು ಬಿದ್ದು ಹೋಗುವ ಹಾಗೆ ಮಾಡಿ, ಮೇಲಕ್ಕೆದ್ದು ನಡೆದರೆ ಕಾಲಲ್ಲಿ ಕರೆಂಟ್ ಶಾಕ್ ಹೊಡೆಯುವ ರೀತಿಯಲ್ಲಿ, ಡಾಕ್ಟರ್ ಬಳಿನಲ್ಲಿ ಹೋದರೆ ಯಾವುದೇ ವಿಧವಾದಂಥ ಕಾಯಿಲೆ ನಿಮಗಿಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಯಾವುದೇ ವಿಧವಾದಂಥ ಅನಾರೋಗ್ಯದ ಸಂಗತಿಗಳು, ಯಾವುದೇ ಸಿಂಪ್ಟಮ್ಸ್ ಈ ಬ್ಲಡ್ನಲ್ಲಿ ಕಾಣ್ತಾ ಇಲ್ಲ, ಎಲ್ಲ ರಿಪೋರ್ಟ್ಗಳೆಲ್ಲವೂ ಸದಾ ನಾರ್ಮಲ್ ಬರ್ತಾ ಇದೆ. ಆದರೆ ನಡೆಯೋದಕ್ಕೆ ಆಗಲ್ಲ, ಕೂತ್ಕೊಳ್ಳೋದಕ್ಕಾಗಲ್ಲ, ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಒಂದು ಹೀನಾಯ ಪರಿಸ್ಥಿತಿನಲ್ಲಿ ನನ್ನ ತಾಯಿ ನನ್ನನ್ನು ಅನೇಕ ಪ್ರಾಂತ್ಯಗಳಿಗೆ ಕರೆದುಕೊಂಡು ಹೋಗಿ ಕಣ್ಣೀರಿಟ್ಟು ಅನೇಕ ಭೂತ ಚೌಡಿ, ಅನೇಕ ಮಾಂತ್ರಿಕರ ಬಳಿನಲ್ಲಿ, ಅನೇಕ ವಿಧವಾದಂಥ ಮಲಯಾಳ ಕುಟ್ಟಿಗಳ ಬಳಿನಲ್ಲಿ ತೆಗೆದುಕೊಂಡು ಹೋಗಿ ಅವರು ಕೊಡುವಂಥ ಮೆಡಿಷನ್ಸ್, ಅವ್ರು ಮಾಡುವಂಥ ಮಾಟ ಮಂತ್ರ ತಂತ್ರಗಳನ್ನು ಮಾಡಿ 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 ಸಾಕಾದ ಮೇಲೆ ನನ್ನ ತಾಯಿ ಕಣ್ಣೀರಿಡುತ್ತಾ, ಅಯ್ಯೋ ನನ್ನ ಇಷ್ಟು ಮುದ್ದಾದ ಮಗನು ನಾನು ಉಳಿಸ್ಕೊಳ್ತೇನೋ ಇಲ್ಲ ಎಂಬುದಾಗಿ ಬಹಳ ದುಃಖ ತೃಪ್ತಳಾಗಿರುವಂಥ ಸಂದರ್ಭದಲ್ಲಿ ನನಗೆ ಯೇಸು ಸ್ವಾಮಿಯ ಶುಭವಾರ್ತೆಯನ್ನು ಸರಿಸುಮಾರು 3 ವರ್ಷಗಳಿಂದ ಹೇಳ್ತಾ ಇದ್ದರು. ಆದರೆ ನಾನು ಯೇಸು ಸ್ವಾಮಿಯ ಕುರಿತು ನಾನು ನೆಗ್ಲೆಕ್ಟನ್ನು ಮಾಡ್ತಾ ಇದ್ದೆ. ಆದರೆ ಒಂದು ದಿನ ನಾನು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಅವರು ನಮ್ಮ ಮನೆಗೆ ಬಂದು ನಮ್ಮ ತಾಯಿಗೆ ಹೇಳಿದರು, ಆತನು ಸಭೆಗೆ ಬಂದರೆ, ಚರ್ಚ್ಗೆ ಬಂದರೆ ಆತನು ಗುಣ ಹೊಂದುತ್ತಾನೆ ಎಂಬುದಾಗಿ. ನನ್ನ ತಾಯಿ ಕಣ್ಣೀರಿಟ್ಟು, ಯಾರಾದರೂ ಸರಿ, ಹೇಗಾದರೂ ಸರಿ, ನನ್ನ ಮಗನು ವಾಸಿಯಾದರೆ ಸಾಕು ಎಂಬುದಾಗಿ ಅವರ ಬಳಿನಲ್ಲಿ ಕಣ್ಣೀರಿಟ್ಟಲಂತೆ. ಯಾಕೆಂದರೆ ನಮಗೆ ಹಿಂದೂದವರು, ನಾವು ಅನೇಕ ವಿಧವಾದಂಥ ಈ ಲೋಕದ ಕ್ರಿಯೆ ಕಾರ್ಯಗಳಲ್ಲಿ ನಾವು ಇದ್ದಂಥ ವ್ಯಕ್ತಿಗಳು, ನಮಗೆ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತೇ ಇಲ್ಲ. ಆದರೆ ಅವರು ಬಂದು ದೇವರ ವಾಕ್ಯವನ್ನು ಹೇಳ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ತಾಯಿ ನನಗೆ ಹೇಳಿದ್ಲು, ಹೋಗಿ ಆ ಚರ್ಚ್ನಲ್ಲಿ ಹೋಗಿ ಬಾರಪ್ಪ ಅಂತ. ಯೇಸುವಿನ ನಾಮದಲ್ಲಿ ಆ ಸಭೆಗೆ ಹೋಗಿ ಎಲ್ಲರೂ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ರು. ನಾನು ಸದಾ ಕಣ್ಣೀರಿಟ್ಟು ಹೇಳಿದೆ, ದೇವರೇ, ಇಷ್ಟೊಂದು ಯೌವನ ಕಾಲದಲ್ಲಿ ಶಕ್ತಿಯುತವಾಗಿದ್ದೇನೆ, ನನ್ನ ಈ ಬಲಹೀನತೆ ನನಗೆ ಗೊತ್ತಿದೆ ರಾಜ. ದೇವಾಕರ್ತನೆ ಸ್ವಾಮಿ, ನನ್ನ ಕಣ್ಣೀರನ್ನು ನೋಡು, ಈ ಕಾಲುಗಳಿಗೆ ನಿನ್ನ ಶಕ್ತಿಯನ್ನು ಕೊಡು ದೇವರೇ. ನಾನು ಒಂದು ವೇಳೆ ನೀನು ಈ ಕಾಲುಗಳಿಗೆ, ಕೈಗಳಿಗೆ ಶಕ್ತಿಯನ್ನು ನೀನು ಕೊಡುವುದಾದರೆ ಕೊನೆ ತನಕ ನಾನು ಬಡವರ ಸೇವೆಯನ್ನು ಮಾಡುತ್ತೇನೆ, ನನಗೆ ಸಹಾಯ ಮಾಡಪ್ಪ ಎಂಬುದಾಗಿ
ಅಳುತ್ತಿರುವಂಥ ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ ನಾನು ಸದಾ ಕಣ್ಣೀರಿಟ್ಟೆ. ಯೇಸುವಿನ ನಾಮದಲ್ಲಿ ಕೇವಲ 3 ವಾರಗಳು ಕಳೆಯುವುದರೊಳಗಾಗಿ ದೇವರು ನನ್ನನ್ನು ಮುಟ್ಟಿ ಗುಣಪಡಿಸಿ ಶಕ್ತಿಯುತವಾಗಿ 1994 ಇಸುವಿಯಿಂದ ಇದುವರೆಗೂ ಸದಾ ಯಾವುದೇ ವಿಧವಾದಂಥ ಕಾಲಿನ ಬಲಹೀನತೆ ಇಲ್ಲದ ರೀತಿಯಲ್ಲಿ ಬಲಗೊಟ್ಟು ನನ್ನನ್ನು ನಡೆಸಿದಂಥ ದೇವರು, ನನ್ನ ಕಣ್ಣೀರನ್ನು ಒರೆಸಿದಂಥ ದೇವರು, ನನಗೆ ಶಕ್ತಿಯುತವಾಗಿ ನಡೆದಾಡುವಂತೆ ಬಲವನ್ನು ಕೊಟ್ಟಂಥ ದೇವರು, ಇವತ್ತು ಆ ದೇವರ ಶಬ್ದವನ್ನು, ಆ ಯೇಸುವಿನ ನಾಮವನ್ನು ನೀವು ಗಮನಿಸ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಪ್ರೀತಿಯುಳ್ಳ ದೇವಜನರೇ, ನನ್ನ ಹಾಗೆ ಒಂದು ವೇಳೆ ತಿಳಿಯದ ರೀತಿಯಲ್ಲಿ ಅನೇಕ ವಿಧವಾದಂಥ ಸ್ಥಳಗಳಿಗೆ, ಅನೇಕ ವಿಧವಾದ ವ್ಯಕ್ತಿಗಳ ಬಳಿನಲ್ಲಿ, ಅನೇಕರ ಸಹಾಯವನ್ನು ಕೋರಿ, ಅನೇಕ ಮಾಂತ್ರಿಕರ ಬಳಿನಲ್ಲಿ, ಅನೇಕ ಜ್ಯೋತಿಷಿಗಳ ಬಳಿನಲ್ಲಿ ನೀನು ಹೋಗಿ ಕಣ್ಣೀರನ್ನು ಇಟ್ಟಿರುವುದಾದರೆ, ನಿನ್ನ ಕಣ್ಣೀರು ಒರೆಸದೇ ಇರುವಂಥ ಸಂದರ್ಭದಲ್ಲಿ ನೀನು ಬದುಕಿರುವುದಾದರೆ, ಈಗಲೇ ಆ ಯೇಸು ಎನ್ನುವಂಥ ಆ ಹೆಸರನ್ನು ನೀನು ಉಚ್ಚರಿಸುವುದಕ್ಕೆ, ಯೇಸಪ್ಪ ಎಂಬುದಾಗಿ ನೀನು ಕೂಗುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದರೆ, ನಿನ್ನ ದೇವರು, ನಿನ್ನ ಸೃಷ್ಟಿಕರ್ತನು, ಒಂದು ಕಾಲದಲ್ಲಿ ನನಗೆ ಗೊತ್ತಿರಲಿಲ್ಲ ಸೃಷ್ಟಿಕರ್ತನು ಯಾರು ಎಂಬುದಾಗಿ ನಾನು ಸದಾ ನಿಮ್ಮ ಹಾಗೆ ಅಲೆದಾಡುತ್ತಾ ಇದ್ದೆ. ಆದರೆ ಯಾವಾಗ ದೇವರು ಸೃಷ್ಟಿಕರ್ತನು ಯಾರು ಎಂಬುದಾಗಿ ನನಗೆ ಅರ್ಥವಾಯಿತು, ಆ ಸೃಷ್ಟಿಕರ್ತನ ಬಳಿಯಲ್ಲಿ ನನ್ನ ಜೀವಿತವನ್ನು, ನನ್ನ ಆರೋಗ್ಯವನ್ನು ಗುರುತು ಕಣ್ಣೀರಿಟ್ಟಾಗ ನನ್ನ ಕಣ್ಣೀರನ್ನು ದೇವರು ದಾಟಿ ಹೋಗದೆ ನನಗೆ ಸ್ವಸ್ಥತೆಯನ್ನು ಕೊಟ್ಟಂಥ ಸ್ವಾಮಿ, ಇವತ್ತು ಅಂಥ ಒಂದು ಪರಿಸ್ಥಿತಿನಲ್ಲಿ ನೀನು ಇರುವುದಾದರೆ, ಪ್ರಿಯ ತಾಯಿ, ಸಹೋದರ ಸಹೋದರಿ, ದೇವರನ್ನು, ಯೇಸು ಸ್ವಾಮಿಯನ್ನು ಮನಸ್ಸಾರೆ, ಅಪ್ಪ ದೇವರೇ ಕರ್ತನೆ ನನ್ನನ್ನು ಮುಟ್ಟಪ್ಪ, ನನ್ನನ್ನು ಗುಣಪಡಿಸಪ್ಪ, ದೇವರೇ ಕರ್ತನೆ ನನಗೆ ಸ್ವಸ್ಥತೆಯನ್ನು ಕೊಡು ಎಂಬುದಾಗಿ ಇವತ್ತು ನೀನು ಕೂಗಿಕೊಳ್ಳುವುದಾದರೆ, ಈಗಲೇ ನಿನ್ನ ಕಣ್ಣೀರನ್ನು ಒರೆಸಿ ನಿನ್ನ ಕುಟುಂಬದಲ್ಲಿ, ನಿನ್ನ ವೈಯಕ್ತಿಕವಾದಂಥ ಜೀವಿತದಲ್ಲಿ ದೇವರು ನಿನಗೆ ಅದ್ಭುತವನ್ನು ನಡೆಸುವಂಥವನಾಗಿದ್ದಾನೆ, ಅದ್ಭುತವನ್ನು ನಡೆಸುವಂಥವನಾಗಿದ್ದಾನೆ. ಬೈಬಲಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 2 ಅರಸು ಪುಸ್ತಕ 20ನೇ ಅಧ್ಯಾಯದ 5ನೇ ವಚನದಲ್ಲಿ ಹಿಜ್ಕೀಯ ಎನ್ನುವಂಥ ಒಬ್ಬ ರಾಜನಿದ್ದಾನೆ. ಬಹಳ ಬಲಿಷ್ಠನಾಗಿರುವಂಥ ರಾಜ. ಆದರೆ ಆತನಿಗೆ ಘನಘೋರವಾದಂಥ ವ್ಯಾಧಿ ಬಂದುಬಿಡುತ್ತೆ. ರಾಜ ಅಂದರೆ ಆರ್ಡಿನರಿ ಥಿಂಕ್ ಅಲ್ಲ, ಇಡೀ ಸಾಮ್ರಾಜ್ಯಕ್ಕೆ ಆತನೇ ಒಡೆಯನಾಗಿರುತ್ತಾನೆ. ಆದರೆ ರಾಜ್ಯದಾದ್ಯಂತ, ದೇಶದಾದ್ಯಂತ, ಪ್ರಪಂಚದಾದ್ಯಂತ ಅನೇಕ ಜನರಿಗೆ ಆತನ ರೋಗದ ಕುರಿತು ಪ್ರಕಟಿಸುತ್ತಾ ಹೋಗುತ್ತಾನೆ. ಜನರಿಗೆ ಸಂದೇಶವನ್ನು ಕೇಳುತ್ತಾನೆ, ಕಳಿಸುತ್ತಾನೆ. ಜನರ ಬಳಿನಲ್ಲಿ, ಅನೇಕರ ಬಳಿನಲ್ಲಿ ಆ ರೋಗದ ಕುರಿತು ಅವನ ಮಂತ್ರಿವರ್ಗದವರು, ಅವನ ಜೊತೆಯಲ್ಲಿರುವಂಥ ಅನೇಕ ವಿಧವಾದಂಥ ವ್ಯಕ್ತಿಗಳು ರಾಜನ ಕುರಿತು ಅನೇಕರಿಗೆ ಪ್ರಚಾರಪಡಿಸಿ ಹೇಳ್ತಾರೆ, ನನ್ನ ರಾಜನ ವಿಷಯದಲ್ಲಿ ಇಂಥ ಪರಿಸ್ಥಿತಿ ಇದೆ ಎಂಬುದಾಗಿ. ಆದರೆ ಎಲ್ಲ ಕಡೆ ಹುಡುಕಿ ತಿರುಗಿ ಈ ಪ್ರಕಟಿಸಲ್ಪಟ್ಟಂಥ ಪ್ರಕಟಣೆ ರಾಜನಿಗೆ ಹುಷಾರಿಲ್ಲ ಎನ್ನುವಂಥ ಈ ಪರಿಸ್ಥಿತಿ ಕೇಳಿದ್ರು ಸಹ ಯಾರೂ ಆತನಿಗೆ ಗುಣಪಡಿಸೋದಕ್ಕೆ ಆಗಲಿಲ್ಲ. ಮರಣ ಶಾಸನದ ಮೇಲೆ, ಮರಣದ ಹಾಸಿಗೆಯ ಮೇಲೆ ಆತನು ಮಲಗಿದ್ದಾನೆ. ಆತನ ಬೆನ್ನಿನ ಹಿಂಭಾಗದಲ್ಲಿ, ಹಿಪ್ಪಿನ ಮೇಲ್ಗಡೆ ಒಂದು ಘನಘೋರವಾದಂಥ ಗುಂಡಿ ಬಿದ್ದಿದೆ. ಅದು ಕ್ಯಾನ್ಸರ್ ವ್ಯಾಧಿ, ಹುಳುಗಳಿಂದ ತುಂಬಲ್ಪಟ್ಟಿದೆ. ಅನೇಕ ಪಂಡಿತರು ಬಂದು ಹೇಳ್ತಾರೆ ಅವನಿಗೆ, ಈಗೋ ಇಡೀ ಶರೀರವನ್ನು, ನಿನ್ನ ಮಾಂಸವನ್ನು ಆ ಹುಳುಗಳು ತಿಂದು ಬೀಳೋದಕ್ಕಿಂತ ಮೊದಲೇ ಆ ಹುಳುಗಳಿಗೆ ಅಟ್ಲೀಸ್ಟ್ ಒಂದು 2 ಕೋಳಿ ಮಾಂಸವನ್ನಾದರೂ, 2 ಕೋಳಿ ಪ್ರತಿದಿನ ಕೊಯ್ದು ಅದರ ಮಾಂಸವನ್ನು ಆ ಗಾಯ ಇರುವಂಥ ಸ್ಥಳದಲ್ಲಿ ಹಾಕ್ರಿ ಎಂಬುದಾಗಿ ಹೇಳುವಾಗ, ಆ ಪ್ರತಿದಿನ ಕೋಳಿ ಮಾಂಸವನ್ನು ಆ ಗಾಯದಲ್ಲಿ ಹಾಕ್ತಾರೆ. ಪ್ರತಿದಿನ ಕಣ್ಣೀರೇ, ಪ್ರತಿದಿನ ದುಃಖದ ದಿನಗಳೇ. ಬೆಳಗಿನ ಶಾವ ಎದ್ದು ನೋಡಿದರೆ ಆ 2 ಕೋಳಿಗಳ ಮಾಂಸ ಸದ ಉಳಿದು ಇರ್ತಾ ಇರಲಿಲ್ಲ. ಅವನ್ನೆಲ್ಲವನ್ನು ಆ ಹುಳುಗಳು ತಿಂದು ಬಿಡ್ತಾ ಇದ್ರು. ಯಾವ ಸಾಮ್ರಾಜ್ಯ, ಯಾವ ಅರಸ, ಯಾವ ವಿಧವಾದಂಥ ಶ್ರೀಮಂತಿಕೆ ಆತನಿಗಿರುವುದಾದರೂ ಸಹ ಆ ರೋಗದಿಂದ ಯಾರೂ ಆತನಿಗೆ ಬಿಡಿಸಲಿಕ್ಕೆ ಆಗಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಒಂದು ದಿನ ದೇವರು ತನ್ನ ಪ್ರವಾದಿಯಾಗಿರುವಂಥ ಯೆಶಾಯನನ್ನು ಆ ಹಿಜ್ಕೀಯ ಎನ್ನುವಂಥ ರಾಜನ ಬಳಿನಲ್ಲಿ ಕಳಿಸ್ತಾನೆ. ಈಗೋ ನಿನ್ನ ಸಾವು ಸಮೀಪವಾಗಿದೆ, ನಿನ್ನನ್ನು ನೀನು ಸಿದ್ಧಪಡಿಸಿಕೊ ಎಂಬುದಾಗಿ ಹೇಳುತ್ತಾನೆ. ಆಲ್ರೆಡಿ ಕಣ್ಣೀರಿನಲ್ಲಿ
ಎಷ್ಟೋ ವರ್ಷಗಳ ಕಾಲ ರೋಗದಿಂದ ಬಳಲುತ್ತಿದ್ದಂಥ ಆ ವ್ಯಕ್ತಿಗೆ ನೀನು ಸತ್ತೋಗ್ತಿ ಅಂದರೆ ಇನ್ನೆಷ್ಟು ದುಃಖ ಬರಂಗಿಲ್ಲ, ಇನ್ನು ಎಷ್ಟು ಕಣ್ಣೀರು ಆತನಿಗೆ ಬರೋದಿಲ್ಲ. ಆ ಮಾತನ್ನು ಹೇಳಿ ಪ್ರವಾದಿ ಹೋಗ್ತಾನೆ. ಆದರೆ ಹಿಜ್ಕೀಯ ಮಾಡಿದಂಥ ಕಾರ್ಯ ಏನು ಗೊತ್ತಾ? ಅಳುವ ಗೋಡೆಯ ಕಡೆಗೆ ಹೋಗಿ ಕಣ್ಣೀರನ್ನು ಸುರಿಸುತ್ತಾ ದೇವರ ಬಳಿನಲ್ಲಿ ಆತನು ಹೀಗೆ ವಿಜ್ಞಾಪನೆ ಮಾಡುತ್ತಾನೆ. 2 ಅರಸು ಪುಸ್ತಕ 20ನೇ ಅಧ್ಯಾಯದ 5ನೇ ವಚನದಲ್ಲಿ ಕಣ್ಣೀರಿನಿಂದ ದೇವರಿಗೆ ಕೇಳ್ತಾನೆ, ದೇವರೇ ಕರ್ತನೆ, ನೀನು ನನ್ನನ್ನು ರಕ್ಷಿಸದೆ ಹೋದರೆ, ನೀನು ನನ್ನನ್ನು ಬದುಕಿಸದೆ ಹೋದರೆ, ನೀನು ಕರ್ತನೆ ಈ ರೋಗವನ್ನು ವಾಸಿ ಮಾಡದೆ ಹೋದರೆ ದೇವರೇ ಇನ್ಯಾರು ಮಾಡುತ್ತಾರೆ? ನಾನು ನಿನಗಾಗಿ ನಿನ್ನ ಸನ್ನಿಧಿ ಸೇವೆಗೋಸ್ಕರವಾಗಿ ಮಾಡಿದಂಥ ಒಳ್ಳೆ ಕಾರ್ಯಗಳನ್ನು ನೀನು ನೋಡು ಎಂಬುದಾಗಿ ಕಣ್ಣೀರು ಇಡುತ್ತಿರುವಂಥ ಸಂದರ್ಭದಲ್ಲಿಯೇ ದೇವರು ಪಕ್ಕನೆ ಇನ್ನೇನು ಅರಮನೆಯ ಬಾಗಿಲನ್ನು ದಾಟಿ ಹೋಗದೆ ಇನ್ನೇನು ಹೊರಗಡೆ ಹೆಜ್ಜೆ ಇಡಬೇಕು. ಆಗ ಯೆಶಾಯ ಎನ್ನುವಂಥ ಪ್ರವಾದಿಗ ದೇವರು ಹೇಳ್ತಾನೆ, ಇಗೋ ನಾನು ನನ್ನ ಮಗನಾಗಿರುವಂಥ ಹಿಜ್ಕೀಯನ ಮೊರೆಯನ್ನು ನಾನು ಕೇಳಿದ್ದೇನೆ, ಅವನ ಕಣ್ಣೀರನ್ನು ನಾನು ನೋಡಿದ್ದೇನೆ. ಅವನ ಕಣ್ಣೀರಿಗೆ ಬದಲಾಗಿ, ಅವನ ಪ್ರಾರ್ಥನೆಗೆ ಬದಲಾಗಿ ನಾನು ಅವನಿಗೆ ನೂತನವಾದಂಥ ಜೀವಿತವನ್ನು ನಾನು ಕೊಡುತ್ತೇನೆ, ಅವನ ಆಯುಷ್ಕಾಲವನ್ನು ಹೆಚ್ಚಿಸ್ತೇನೆ. ಇನ್ನು 15 ವರ್ಷಗಳ ಕಾಲ ಅವನಿಗೆ ದೀರ್ಘಾಯುಷ್ಯವನ್ನು ಕೊಡುತ್ತೇನೆ. ಹೋಗಿ ನನ್ನ ಮಗನಾಗಿರುವಂಥ, ನನ್ನ ಸೇವಕನಾಗಿರುವಂಥ ಹಿಜ್ಕೀಯನಿಗೆ ಹೇಳಿ ಎಂಬುದಾಗಿ ಹೇಳಿದ್ದಾನೆ. ಕಣ್ಣೀರಿನಿಂದ ಕಣ್ಣೀರನ್ನು ಒರೆಸಿ ಹಿಂದುಗಡೆ ತಿರುಗುವುದರೊಳಗಾಗಿಯೇ ಯೆಶಾಯ ಎನ್ನುವಂಥ ಪ್ರವಾದಿ ಬಂದು ಹೇಳುತ್ತಾನೆ, ರಾಜ, ದೇವರು ಹೇಳ್ತಾ ಇದ್ದಾನೆ, ನೀನು ಸಾಯುವುದಿಲ್ಲ, ಮತ್ತೆ 15 ವರ್ಷಗಳ ಕಾಲ ನಿನಗೆ ದೇವರು ಆಯುಷ್ಕಾಲವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ. ನೀನು ಹೋಗಿ ದೇವ ಮಂದಿರದಲ್ಲಿ ಪ್ರಾರ್ಥನೆ ಮಾಡಿ ದೇವರನ್ನು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊ ಎಂಬುದಾಗಿ. ಆತ್ಮೀಯ ದೇವಜನರೇ, ಯಾರ ಕಣ್ಣೀರನ್ನು ನನ್ನ ಯೇಸು ರಾಜನು ನೋಡೋದಕ್ಕೆ ಇಷ್ಟಪಡಲ್ಲ. ಆ ರಾಜನ ಕಣ್ಣೀರನ್ನು ನೋಡಿ ಆಯುಷ್ಕಾಲವನ್ನು ಹೆಚ್ಚಿಸಿದಂಥ ದೇವರು ಇವತ್ತು ನೀನು ಯಾವುದೇ ಪರಿಸ್ಥಿತಿನಲ್ಲಿ ಕಣ್ಣೀರಿಡ್ತಾ ಇರುವುದಾದರೆ ದೇವರ ಸಮ್ಮುಖದಲ್ಲಿ ನಿನ್ನ ವೈಯಕ್ತಿಕವಾದಂಥ ಆ ಜೀವಿತವನ್ನು, ವೈಯಕ್ತಿಕವಾದ ನಿನ್ನ ಕುಟುಂಬವನ್ನು, ವೈಯಕ್ತಿಕವಾದ ನಿನ್ನ ಸಾಲದ ಸಮಸ್ಯೆಗಳನ್ನು, ನೀನು ಅನಾರೋಗ್ಯದ ವಿಷಯಗಳನ್ನು, ನಿನ್ನಲ್ಲಿ ಜೀವಿತದಲ್ಲಿ ಇರುವಂಥ ಯಾವುದೇ ವಿಧವಾದ ಕಣ್ಣೀರಿನ ಈ ಪರಿಸ್ಥಿತಿಗಳು ಎಂಥದೇ ಬಲಿಷ್ಠವಾಗಿ ಇರುವುದಾದರೂ ದೇವರ ಮಗುವೆ ಒಂದು ಸಾರಿ ಏಸಪ್ಪ ಎಂಬುದಾಗಿ, ದೇವರೇ ಕರುಣಿಸು ಎಂಬುದಾಗಿ, ನನ್ನನ್ನು ಕಾಪಾಡಪ್ಪ ದೇವರೇ, ನೀನು ಇಷ್ಟು ಒಳ್ಳೆಯ ದೇವರೇ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ, ಯೇಸುವೇ ನನ್ನನ್ನು ರಕ್ಷಿಸು ಎಂಬುದಾಗಿ ಒಂದು ಸಾರಿ ಕಣ್ಣೀರಿನಿಂದ ಆತನ ಸನ್ನಿಧಾನದಲ್ಲಿ ನೀನು ಪ್ರಾರ್ಥಿಸುವುದಾದರೆ ನಿನ್ನ ಕಣ್ಣೀರನ್ನು ಆತನು ದಾಟಿ ಹೋಗಲ್ಲಮ್ಮ. ನಿನ್ನ ಕಣ್ಣೀರನ್ನು ಆತನು ದಾಟಿ ಹೋಗಲ್ಲ ಸಹೋದರ. ಒಂದು ವೇಳೆ ನಿನ್ನ ಐಸಿಯುನಲ್ಲಿ ಇರಬಹುದು, ಒಂದು ವೇಳೆ ನಿನ್ನ ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ನೀನು ಬೆಡ್ ರಿಡನ್ ಆಗಿರಬಹುದು, ಎಷ್ಟೋ ಸಾಲದ, ಮಕ್ಕಳಿಲ್ಲದ, ಬಿಸಿನೆಸ್ ಇಲ್ಲದ, ಅನೇಕ ವಿಧವಾದಂಥ ಸಂಕಷ್ಟವಾದ ಪರಿಸ್ಥಿತಿನಲ್ಲಿ ಇರಬಹುದು. ಬೇರೆ ಯಾವುದೇ ಕಾರ್ಯ ಮಾಡು ಅಂದರೆ ನೀನು ಮಾಡ್ತಿರ್ಲಿಲ್ವಾ? ಎಲ್ಲಾದರೂ ಹೋಗಿ ಯಾತ್ರೆ ಮಾಡು, ಬರಿಗಾಲಲ್ಲಿ ಹೋಗಿಕೊಂಡು ಬಾ, ತಲೆ ಕೂದಲನ್ನು ಕೊಡು, ದಾನ ಧರ್ಮಗಳನ್ನು ಮಾಡು ಎಂಬುದಾಗಿ ಹೇಳಿದ್ರೆ ನೀನು ಮಾಡ್ತಾ ಇರಲಿಲ್ವಾ? ಏನು ಬೇಕಾದರೂ ಮಾಡ್ತೇವೆ ನಾವು. ಆದರೆ ನಿಜವಾಗ್ಲೂ ಬಿಡುಗಡೆ ಕೊಡುವಂಥ ದೇವರ ವಿಷಯ ಬಂದಾಗ, ನಿಜವಾಗ್ಲೂ ರಕ್ಷಕನು, ಸೃಷ್ಟಿಕರ್ತನು ನಮ್ಮ ಕಣ್ಣೀರನ್ನು ಒರೆಸಿ ನಮಗೆ ವಿಶೇಷವಾದಂಥ ಕೃಪೆಯನ್ನು ಅನುಗ್ರಹಿಸುವಂಥ ದೇವರ ವಿಷಯ ಬಂದಾಗ ಈ ವಿಷಯದಲ್ಲಿ ನಾವು ತಾತ್ಸಾರ ಮಾಡಿಬಿಡ್ತೇವೆ. ಅದಕ್ಕೆ ಮಾನವನ ಜೀವನ ಹೇಗಿರುತ್ತದೆ ಗೊತ್ತಾ? ತನ್ನ ಸ್ವಂತ ಆಲೋಚನೆ, ತನ್ನ ಬಲದ ಮೇಲೆ ಅವನು ನಿಂತ್ಕೊಂಡು ಬಿಡುತ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾವ ಮನುಷ್ಯನು ಸದಾ ಸಹಾಯ ಮಾಡೋದಕ್ಕೆ ಶಕ್ತನಲ್ಲ. ಪ್ರಭುಗಳನ್ನು ನೆಚ್ಚಬೇಡ್ರಿ, ಅರಸರುಗಳ ಮೇಲೆ ಭರವಸೆ ಇಡಬೇಡ್ರಿ. ಮನುಷ್ಯನು ಯಾರು ಸಹಾಯ ಮಾಡೋದಕ್ಕೆ ಶಕ್ತನಲ್ಲ. ಕಷ್ಟ ಕಾಲದಲ್ಲಿ, ಕಣ್ಣೀರಿನ ದಿನಗಳಲ್ಲಿ, ದುಃಖದ ಆ ಸಂದರ್ಭಗಳಲ್ಲಿ ಯಾರು ನಮ್ಮ ಜೊತೆನಲ್ಲಿ ಇರಲ್ಲ. ಎಷ್ಟು ಹಣ ಇದ್ದರೆ, ಎಷ್ಟು ಆಸ್ತಿ ಇದ್ದರೆ, ಎಷ್ಟು ಐಶ್ವರ್ಯ ಇದ್ದರೆ, ಎಷ್ಟು ಬಂಗಾರ ಇದ್ದರೆ ಒಬ್ಬ ಮನುಷ್ಯನಿಗೆ ಆಯುಷ್ಕಾಲವನ್ನು ಕೊಡೋದಕ್ಕೆ ಸಾಧ್ಯ, ಆರೋಗ್ಯವನ್ನು ಕೊಡೋದಕ್ಕೆ ಸಾಧ್ಯ. ಯಾವುದು ಸದಾ ನಮ್ಮ ಜೀವಿತದಲ್ಲಿ ನಮಗೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಆಗಲ್ಲ. ಯೇಸುವಿನ ನಾಮದಲ್ಲಿ ಒಂದು ವೇಳೆ ರೋಗನ ಎಕ್ಸ್ಟೆಂಡ್ ಮಾಡಬಹುದು, ಮರಣವನ್ನು ಎಕ್ಸ್ಟೆಂಡ್ ಮಾಡಬಹುದು. ಆದರೆ ಬೈಬಲಲ್ಲಿ ನಾವು ನೋಡುತ್ತೇವೆ, ಆಯುಷ್ಕಾಲವನ್ನು ಎಕ್ಸ್ಟೆಂಡ್ ಮಾಡುವಂಥ ಪವರ್
ಒಂದಲ್ಲ ಎರಡಲ್ಲ 15 ವರ್ಷಗಳ ಕಾಲ, ಇನ್ನು ಹೆಚ್ಚಿನ ಆಯುಷ್ಕಾಲವನ್ನು ಮಾಡುವಂಥ ಪವರ್ ಯಾರಿಗಾದರೂ ಇರುವುದಾದರೆ ಅದು ಯೇಸು ಕ್ರಿಸ್ತನಿಗೆ ಮಾತ್ರ. ಆತ್ಮೀಯ ದೇವಜನರೇ, ಭಕ್ತಿಯಿಂದ ಒಂದು ಸಾರಿ ಕಣ್ಣೀರಿಟ್ಟು ನಿನ್ನ ಕುಟುಂಬದ ಸಮಸ್ಯೆ ಏನೇ ಇರಬಹುದು, ಎಂಥದೇ ಪರಿಸ್ಥಿತಿಗಳು ನಿನಗಿರಬಹುದು, ದೇವರ ಸನ್ನಿಧಾನದಲ್ಲಿ ಕೇಳು. ಅಪ್ಪ ದೇವ, ನನ್ನನ್ನು ಕರುಣಿಸಪ್ಪ, ನನಗೆ ದಯ ತೋರಿಸಪ್ಪ, ನನಗೆ ನೀನು ಬೇಕಪ್ಪ. ನೀನು ಮುಟ್ಟಿದರೆ, ನೀನು ಒಂದು ಮಾತು ಹೇಳಿದರೆ, ನೀನು ಕರ್ತನೆ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿಸಿದರೆ ನನ್ನ ಪರಿಸ್ಥಿತಿಯೆಲ್ಲ ಬದಲಾಗುತ್ತದೆ ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಯಾವ ಸ್ಥಿತಿಗತಿಗಳಲ್ಲಿ ನೀವು ಇದ್ದೀರೋ ಅದೇ ಸ್ಥಿತಿಗತಿಗಳಲ್ಲಿ ನೀವು ಯಾವುದಕ್ಕಾಗಿ ಕಣ್ಣೀರಿಡ್ತೀರೋ ಆ ಕಣ್ಣೀರನ್ನು ದೇವರ ಕಡೆಗೆ ತಿರುಗಿ ಕಣ್ಣೀರಿಟ್ಟು ಭಯಭಕ್ತಿಯಿಂದ ಇವತ್ತು ನೀವು ಪ್ರಾರ್ಥನೆ ಮಾಡುವುದಾದರೆ ಯೇಸುವಿನ ನಾಮದಲ್ಲಿ ಈಗಲೇ ಈ ಕ್ಷಣದಲ್ಲಿಯೇ ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗೆ ಆಯುಷ್ಕಾಲವನ್ನು ಕೊಟ್ಟು ನಿಮಗೆ ಆರೋಗ್ಯವನ್ನು ಅನುಗ್ರಹಿಸಿ ನಿಮ್ಮನ್ನು ಬಲದಿಂದ ತುಂಬಿಸಿ ನಿಮಗೆ ಆದರಣೆ ಸಾಂತ್ವಯಿಸುವಿಕೆಯನ್ನು ಕೊಟ್ಟು ದೇವಾದ ದೇವನು ತಾನೇ ನಿನ್ನ ಬದುಕಿನಲ್ಲಿ ಉನ್ನತವಾದ ಬಾಗಿಲುಗಳನ್ನು ತೆರೆದು ನಿನ್ನನ್ನು ಆಧರಿಸುವಂಥವನಾಗಿದ್ದಾನೆ. ಮನಸಾರೆ ದೇವರ ಕಡೆಗೆ ತಿರುಗಿಕೊಂಡು, ಯೇಸಪ್ಪ ನನಗೆ ಸಹಾಯ ಮಾಡು ಎಂಬುದಾಗಿ, ದೇವರೇ ನನ್ನ ಕೈಯಿಂದ ಆಗೋದಿಲ್ಲ, ನನ್ನನ್ನು ನಡೆಸಿ ಎಂಬುದಾಗಿ ಇವತ್ತು ಯಾರ್ಯಾರು ಪ್ರಾರ್ಥನೆ ಮಾಡ್ತೀರೋ ಹಾಗೆ ಪ್ರಾರ್ಥನೆ ನಾನು ಸದಾ ಮಾಡ್ತೀನಿ ಎಂಬುದಾಗಿ ಹೇಳುವಂಥ ಆತ್ಮೀಯ ದೇವ ಮಕ್ಕಳೇ, ಕಣ್ಣುಗಳನ್ನು ಮುಚ್ಚಿರಿ, ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ಥ್ಯಾಂಕ್ ಯು ಜೀಸಸ್ ಲಾರ್ಡ್. ರಬಾನದಲ್ಲರ ಕತ್ತುರಲರ ಮಾಂದಿರ ಶಂಧುರ ದಿಕ್ಕರಲ ರಬ ನಸರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಕರ್ತನೆ ಸ್ವಾಮಿ, ಇವತ್ತು ಯಾರ್ಯಾರು ಯಾವ ವಿಷಯಗಳಲ್ಲಿ ಎಂಥ ಪರಿಸ್ಥಿತಿಗಳಲ್ಲಿ ದೇವರ ಕಣ್ಣೀರನ್ನು ಇಡ್ತಾ ಇದ್ದಾರೋ ನಿನಗೆ ಚೆನ್ನಾಗಿ ಗೊತ್ತಪ್ಪ. ಒಂದು ವೇಳೆ ಅವರು ಐಸಿಯುನಲ್ಲಿ ಇರ್ಬೋದು, ಒಂದು ವೇಳೆ ಕರ್ತನೆ ಬೆಡ್ ರಿಡನ್ ಆಗಿರ್ಬೋದು, ಒಂದು ವೇಳೆ ವಿವಾಹವಾಗದೇ ಇರ್ಬೋದು, ಒಂದು ವೇಳೆ ದೇವರ ಕರ್ತನೆ ಕೆಲಸವಿಲ್ಲದೆ ಇರ್ಬೋದು, ಒಂದು ವೇಳೆ ಕರ್ತನೆ ಸ್ವಾಮಿ ಮಕ್ಕಳಿಲ್ಲದೆ ಇರಬಹುದು, ಒಂದು ವೇಳೆ ದೇವರ ಸಾಲ ಸಂಕಷ್ಟಗಳಲ್ಲಿರ್ಬೋದು. ದೇವಾ ಕರ್ತನೆ ಸ್ವಾಮಿ, ಯಾವ ಪರಿಸ್ಥಿತಿನಲ್ಲಿ, ಯಾವ ಇಕ್ಕಟ್ಟಿನಲ್ಲಿ, ಯಾವ ಬಡತನದಲ್ಲಿ, ಯಾವ ರೋಗದಲ್ಲಿ, ಯಾವ ದರಿದ್ರತನ ಈ ಮಕ್ಕಳನ್ನು ಕಾಡ್ತಾ ಇದೆಯೋ ದೇವಾ ಕರ್ತನೆ, ಇವತ್ತು ನಿನ್ನ ಕಡೆಗೆ ತಿರುಗಿಕೊಂಡು ದೇವರ ಈ ಶಬ್ದವನ್ನು ಕೇಳಿ ಏಸಪ್ಪ ದೇವರೇ ಕರ್ತನೆ ನನ್ನನ್ನು ಕರುಣಿಸಿ, ದೇವರೇ ಕಟಾಕ್ಷಿಸಿ, ದೇವರೇ ನನ್ನ ಕಣ್ಣೀರನ್ನು ನೀನು ಒರೆಸಲಾರೆಯಾ ಎಂಬುದಾಗಿ ಏಸಪ್ಪ ದೇವರ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಕಣ್ಣೀರಿಟ್ಟು ಬೇಡುವಂಥ ಒಬ್ಬೊಬ್ಬರ ಮೇಲೆಯೂ ನಿನ್ನ ದಯಾದೃಷ್ಟಿ, ನಿನ್ನ ದೈವಿಕವಾದಂಥ ಪ್ರಸನ್ನತೆ, ನಿನ್ನ ಗಾಯವುಳ್ಳ ಕರಗಳು ಈಗಲೇ ಯೇಸುವಿನ ನಾಮದಲ್ಲಿ ಆ ಮಕ್ಕಳನ್ನು ಬಿಡುಗಡೆ ಮಾಡುವುದರ ಮೂಲಕವಾಗಿ, ಅವರ ಕಣ್ಣೀರನ್ನು ಒರೆಸುವುದರ ಮೂಲಕವಾಗಿ, ಹಿಚ್ಕೆನಿಗೆ ಕೊಡಪಟ್ಟಂಥ ಆ ಆಯುಷ್ಕಾಲದ ರೀತಿಯಲ್ಲಿ ನಿನ್ನ ಮಕ್ಕಳಿಗೂ ಸಹ ಆಯುಷ್ಕಾಲವನ್ನು ಕೊಟ್ಟು ಆರೋಗ್ಯವನ್ನು ಅನುಗ್ರಹಿಸಿ ದೇವರ ಕರ್ತನೆ ಪ್ರತಿಯೊಂದು ಮಂಡಲಗಳಲ್ಲಿ ದೇವರ ನಿನ್ನ ಪ್ರಸನ್ನತೆಯನ್ನು ಕರ್ತನೆ ನೀನು ಬಿಡುಗಡೆ ಮಾಡಿ ನಿನ್ನ ಮಕ್ಕಳನ್ನು ಸುಭದ್ರಪಡಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಸುಭದ್ರಪಡಿಸು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ಹೌದು ದೇವ ಕರ್ತನೆ, ನಿನ್ನ ಕಲ್ವಾರಿ ಶಿಲುಬೆಯ ರಕ್ತದ ಅಡಿದಾವರೆಯಲ್ಲಿ ದೇವಾದಿ ದೇವನೇ ಕರ್ತನೆ, ಈ ಕುಟುಂಬ ಮಕ್ಕಳನ್ನು, ಇವರ ವ್ಯವಹಾರ ಬಿಸ್ನೆಸ್ಗಳನ್ನು ನಾನು ತರ್ತಾ ಇದ್ದೇನೆ. ನೀನು ಆಶೀರ್ವಾದ ಮಾಡಪ್ಪ ದೇವ ಕರ್ತನೆ. ಇವತ್ತು ರಾತ್ರಿ ನಡೆಯುವಂಥ ಝೂಮ್ ಕುಟುಂಬ ಪ್ರಾರ್ಥನೆಯಲ್ಲಿ ದೇವರ ಕರ್ತನೆ ಕುಟುಂಬವಾಗಿ ದೇವರ ಯಾರು ಬಲಹೀನತೆಯಿಂದ ಕಣ್ಣೀರಿನಿಂದ ದುಃಖದಲ್ಲಿದ್ದಾರೆ ಎಲ್ಲರೂ ಸದಾ ಒಟ್ಟಾಗಿ ಸೇರಿ ನಿಮ್ಮ ನಾಮವನ್ನು ಘನಪಡಿಸುವಂತೆ ಕರ್ತನೆ ನಿನ್ನ ದಯ ತೋರುವಂತ ನಾವು ಪ್ರತ್ಯೇಕವಾಗಿ PUC ಎಕ್ಸಾಮಿನೇಷನ್ಸ್ ಬರೆಯುತ್ತಿರುವಂಥ ಒಂದೊಂದು ಮಕ್ಕಳಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಅವರ ತಂದೆ ತಾಯಿಗಳಿಗಾಗಿ ವಂದನೆ ಸಲ್ಲಿಸ್ತೇನೆ. ಮಕ್ಕಳಿಗೆ ಸುದೀರ್ಘವಾದಂಥ ಕರ್ತನೆ ಮೆಮೊರಿ ಪವನ ಕೊಡಪ್ಪ. ಈ ಮಕ್ಕಳ ಕರ್ತನೆ ದೇಶದ ಮೇಲನ್ನು ಅನುಭವಿಸಲಿಕ್ಕಾಗೋದನೆ ದಯ ತೋರಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಪ್ರತ್ಯೇಕವಾಗಿ ದೇವರೇ ನಿನ್ನ ಸಮ್ಮುಖದಲ್ಲಿ ದೇವರ ಯುದ್ಧ ನಡೀತಾ ಇದೆ. ದೇವರ ಆ ಯುದ್ಧದ ವಿಷಯದಲ್ಲಿ ಬೇಗನೆ ಕನಿಕರವನ್ನು ತೋರಿಸಿ ರಾಜಾದಿರಾಜನೇ ಕರ್ತನೆ ಎಲ್ಲ ದೇಶಗಳಲ್ಲಿ ಸಮಾಧಾನವನ್ನು ನೀನು ಅನುಗ್ರಹಿಸಿ, ಯಾರು ಸದಾ ದೇವರ ಕರ್ತನೆ ಆತ್ಮನಷ್ಟ ಪಡಿಸಿಕೊಳ್ಳದ ರೀತಿಯಲ್ಲಿ ಪ್ರತಿಯೊಬ್ಬರೂ ಸದಾ ದೇವರ ಕರ್ತನೆ ಸ್ವಾಮಿ ಸುರಕ್ಷಿತವಾಗಿರುವಂತೆ ಕೃಪೆ ಮಾಡು. ನಮ್ಮ ದೇಶದಿಂದ ದೇವರ ಕರ್ತನೆ ಹೊರ ದೇಶದಿಂದ ಯಾವುದೇ ವಿಧವಾದಂಥ ಕರ್ತನೆ ಸ್ವಾಮಿನ ಸುದ್ದಿ ಕೇಳದ ರೀತಿಯಲ್ಲಿ ನಿನ್ನ ಆತ್ಮನ ಬೇಲಿ ಹಾಕಿ ನಿನ್ನ ಕಾದು ಕಾಪಾಡಿ ನಡೆಸಪ್ಪ. ದೇವರ ಕರ್ತನೆ ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ಆತ್ಮೀಯ ದೇವಶ್ರೇ, ಇವತ್ತು ಸಂಜೆ ರಾತ್ರಿ 9 ಗಂಟೆಗೆ ನಡೆಯುವಂಥ ಝೂಮ್ ಕುಟುಂಬ ಪ್ರಾರ್ಥನೆಯಲ್ಲಿ ಕುಟುಂಬವಾಗಿ ಬಂದು ಭಾಗವಹಿಸ್ರಿ. ಇದುವರೆಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇರುವುದಾದರೆ ನೀವು ಬೇಗನೆ ಈ ಸಂದೇಶ
ಕೇಳುತ್ತಾ ಇರುವಂಥ ಸಂದರ್ಭದಲ್ಲಿಯೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅನೇಕ ಜನರಿಗೆ ಈ ಸಂದೇಶವನ್ನು ಶೇರ್ ಮಾಡಿರಿ. ಮೊದಲು ನೋಟಿಫಿಕೇಷನ್ಸ್ ನಿಮಗೆ ಬರಲಿಕ್ಕಿದೆ. ಪ್ರತ್ಯೇಕವಾಗಿ 9741791564 ಇದು ಪ್ರಾರ್ಥನಾ ಕರೆಯ ನಂಬರ್ ಆಗಿರುವಂಥದ್ದಾಗಿದೆ. ಈ ನಂಬರಿಗೆ ನೀವು ನಿಮ್ಮ ಪ್ರಾರ್ಥನೆಗಳನ್ನು ಕಾಲ್ ಮಾಡಿ ತಿಳಿಸುವುದಾದರೆ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಇದೇ ನಂಬರ್ ಪ್ರತ್ಯೇಕವಾಗಿ ಫೋನ್ಪೇ, ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ಒಂದು ವೇಳೆ ಕಾಣಿಕೆಗಳನ್ನು ಕಳಿಸ್ಬೇಕಂದ್ರೆ ಕರ್ತನ ಸನ್ನಿಧಿ ಸೇವೆಗೋಸ್ಕರವಾಗಿ ಕಾಣಿಕೆಗಳನ್ನು ಕಳಿಸಿರಿ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.